ದ್ವೇಷ ಭಾಷಣದ ವಿರುದ್ಧ ಮತ್ತಷ್ಟು ಕಠಿಣ ಕಾನೂನಾತ್ಮಕ ನಿಯಮಗಳನ್ನ ಜಾರಿಗೆ ತರಲಿಕ್ಕೆ ಇದೀಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ದ್ವೇಷ ಭಾಷಣ ತಡೆ ಅಥವಾ ಅದರ ನಿಷೇಧಕ್ಕಿರುವ ಕಾಯ್ದೆಗೆ ಒಂದಷ್ಟು ತಿದ್ದುಪಡಿಯನ್ನ ತರುವ ವಿಚಾರಕ್ಕೆ ಅನುಮೋದನೆ ಸಿಗುವ ಸಾಧ್ಯತೆಗಳು ಇವತ್ತು ದಟ್ಟವಾಗಿದೆ. ದ್ವೇಷ ಭಾಷಣ ತಡೆಗೆ ಮಸೂದೆ ಮಂಡನೆಗೆ ಸರ್ಕಾರ ಸಿದ್ಧವಾಗಿದೆ. ಇಂದಿನ ಸಂಪುಟ ಸಭೆಯಲ್ಲಿ ಅನುಮತಿ ಸಿಗುವ ಸಾಧ್ಯತೆ ಇದೆ. ಇವತ್ತು ದ್ವೇಷ ಭಾಷಣ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಗೆ ಬಂದಿದೆ. ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟ್ ಅಲ್ಲಿ ಅದು ತೀರ್ಮಾನ ತಗೊಂಡು ಪಾಸಿಟಿವ್ ಆಗಿ ತೀರ್ಮಾನ ತಗೊಂಡಿದ್ರೆ ಆ ಬಿಲ್ಲನ್ನ ಮಂಡನೆ ಮಾಡಬಹುದು. ಆ ಸಾಧ್ಯತೆಗಳಿದಾವೆ. ಬಿಜೆಪಿ ಟಾರ್ಗೆಟ್ ಅಂತಲ್ಲ, ನಾವೇನು ಪರ್ಮನೆಂಟ್ ಆಗಿ ನಾವೇ ಇರ್ತೀವ, ಬದಲಾಗೋದಿಲ್ವ ಸರ್ಕಾರ. ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ. ಬಿಜೆಪಿಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು? ಯಾರೇ ಆಗಲಿ ಅಲ್ಲೇನು ಬಿಜೆಪಿ ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ. ಅದರಲ್ಲಿ ಪಕ್ಷ ಯಾವುದು ಕಾಂಗ್ರೆಸ್, ಬಿಜೆಪಿ, ಜನತಾದಳ ಅಂತ ಬರೋದಿಲ್ಲ. ಇದೇ ಅಂತಾನೆ ಮಾಡಿದೀವಲ್ಲ. ಅಲ್ಲಲ್ಲ, ಈಗಿರೋ ಕಾನೂನು ಇನ್ನೂ ಭದ್ರ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ. ಕೆಲವು ಪ್ರೊವಿಷನ್ಸ್ ಅದಕ್ಕೆ ಆಡ್ ಮಾಡಿದ್ದಾರೆ ಅಷ್ಟೇ. ಇವತ್ತು ದ್ವೇಷ ಭಾಷಣ ಮತ್ತು ಆ ರೀತಿ ನಡ್ಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಗೆ ಬಂದಿದೆ. ಅದನ್ನು ಚರ್ಚೆ ಮಾಡಿ ಏನು ತೀರ್ಮಾನ ತಗೊಳ್ತಾರೆ ಅದು ಕ್ಯಾಬಿನೆಟ್ ಅಲ್ಲಿ ಮಸೂದೆ ಅನುಮೋದನೆ ಪಡೆದುಕೊಳ್ಳೋ ಮುಂಚೆಯೇ, ಮಂಡನೆಯಾಗೋ ಮುಂಚೆನೆ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಅನೇಕರು ಈ ಮಸೂದೆ ವಿಚಾರವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮುನ್ನೆಲೆಗೆ ತರ್ತಾ ಇರೋದ್ರ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ತಿದ್ದುಪಡಿ ಮಾಡಬೇಕು ಅಂತ ಹೊರಟಿರುವ ಈ ಮಸೂದೆಯಲ್ಲಿ ಅನೇಕ ಅಂಶಗಳ ಬಗ್ಗೆ ಸ್ಪಷ್ಟನೆಯೇ ಇಲ್ಲ. ದ್ವೇಷ ಭಾಷಣ ಅಂದ್ರೆ ಏನು, ಇದ್ರ ಬಗ್ಗೆನೇ ಸ್ಪಷ್ಟನೆ ಇಲ್ಲ, ಸ್ಪಷ್ಟವಾದ ವ್ಯಾಖ್ಯಾನಗಳೇ ಇಲ್ಲ ಅಂತ ಹೇಳಿ ಇದೀಗ ಕೆಲವರು ಅಸಮಾಧಾನ ಹಾಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಸೂದೆ ಮಂಡನೆಗೂ ಮೊದಲು ಈ ಬಗ್ಗೆ ಸ್ಪಷ್ಟಪಡಿಸಿ, ಇನ್ ಕೇಸ್ ಅಪರಾಧ ಸಾಬೀತಾದ್ರೆ 5,000 ರೂಪಾಯಿ ದಂಡ, 3 ವರ್ಷ ಜೈಲು ಅಂತ ಹೇಳಿ ಹೊಸದಾಗಿ ನಿಯಮವನ್ನ ಜಾರಿಗೆ ತರಲಿಕ್ಕೆ ಹೊರಟಿದ್ದೀರಿ. ಆದ್ರೆ ಈ ದ್ವೇಷ ಭಾಷಣ ಅಥವಾ ದ್ವೇಷ ಮಾತು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಸೇರಿದಂತೆ ಹಲವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ದ್ವೇಷ ಭಾಷಣ ಅಂದ್ರೆ ಇದೇ ಅಂತ ಹೇಳಿ ನಿರ್ಧಾರ ಮಾಡೋರು ಯಾರು? ರಾಜಕೀಯ ದ್ವೇಷಕ್ಕೆ ಬಳಕೆಯಾಗದಂತೆ ತಡೆಯೋದು ಹೇಗೆ? ಇದನ್ನ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋದಿಲ್ಲ ಅನ್ನೋದಕ್ಕೆ ಏನ್ ಸಾಕ್ಷ್ಯ? ಹೀಗೆ ಅನೇಕ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ಯಾವೆಲ್ಲ ವಿಚಾರವನ್ನ ಈ ಮಸೂದೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು, ಒಳಗೊಳ್ಳಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಚಿಂತಿಸುತ್ತದೆ ಅಂತ. ಅಪರಾಧ ಸಾಬೀತಾದ್ರೆ 3 ವರ್ಷ ಜೈಲು ಶಿಕ್ಷೆಯನ್ನ ನೀಡಬಹುದು ಅಂತ ಹೇಳಿ, ಅದರ ಜೊತೆಯಲ್ಲಿ 5,000 ದಂಡ ಅಥವಾ ಎರಡನ್ನೂ ಕೂಡ ವಿಧಿಸಲಿಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಮಸೂದೆ ಮೂಲಕ ಸಾಮಾಜಿಕ ಬಹಿಷ್ಕಾರವನ್ನ ತಡೆಯುವ ಗುರಿಯನ್ನ ಕೂಡ ಹೊಂದಲಾಗಿದೆಯಂತೆ. ದ್ವೇಷ ಭಾಷಣದ ನಿಯಂತ್ರಣದ ಅಧಿಕಾರ ಜಿಲ್ಲಾ ನ್ಯಾಯಾಧೀಶರಿಗೆ ಬಿಡಲಾಗುತ್ತೆ. ಮೆರವಣಿಗೆ, ಸಾರ್ವಜನಿಕ ಸಭೆಯನ್ನ ನಿಯಂತ್ರಿಸುವ ಅಧಿಕಾರ ಕೂಡ ಬಂದುಬಿಡುತ್ತಾ. ಈ ಮೂಲಕ ಧರ್ಮ, ಜನಾಂಗ, ಜಾತಿ, ಸಮುದಾಯಕ್ಕೆ ಹಾನಿ ಮಾಡುವ ಮಾತುಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ, ಹಾಗೆ ಲಿಂಗ, ಲೈಂಗಿಕ ದೃಷ್ಟಿಕೋನ, ಜನ್ಮಸ್ಥಳ, ಭಾಷೆ, ನಿವಾಸ, ಅಂಗವೈಕಲ್ಯ, ಬುಡಕಟ್ಟುಗಳಿಗೆ ಮಾತಿನಲ್ಲೇ ಹಾನಿ ಮಾಡುವುದನ್ನ ತಡೆಗಟ್ಟುವ ಉದ್ದೇಶ ಈ ಮಸೂದೆಗಿದೆ ಅಂತ ಹೇಳಲಾಗ್ತಾ ಇದೆ. ದ್ವೇಷಕ್ಕೆ ಪ್ರೇರಣೆ ನೀಡುವ, ಪ್ರಚಾರ ಮಾಡುವ ವಿಚಾರಗಳಿಗೆ ಕಡಿವಾಣ ಹಾಕುವ ಪ್ರಯತ್ನವನ್ನ ಈ ಮಸೂದೆಯ ತಿದ್ದುಪಡಿ ಮೂಲಕ ತರುವ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಇದೀಗ ಕೈ ಹಾಕ್ತಾ ಇದೆ.
ಯಾವೆಲ್ಲ ವಿಚಾರವನ್ನ ಈ ಮಸೂದೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು, ಒಳಗೊಳ್ಳಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಚಿಂತಿಸ್ತಿದೆ ಅಂತ. ಅಪರಾಧ ಸಾಬೀತಾದ್ರೆ 3 ವರ್ಷ ಜೈಲು ಶಿಕ್ಷೆಯನ್ನ ನೀಡಬಹುದು ಅಂತ ಹೇಳಿ ಅದರ ಜೊತೆಯಲ್ಲಿ 5,000 ದಂಡ ಅಥವಾ ಎರಡನ್ನೂ ಕೂಡ ವಿಧಿಸಲಿಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಮಸೂದೆ ಮೂಲಕ ಸಾಮಾಜಿಕ ಬಹಿಷ್ಕಾರವನ್ನ ತಡೆಯುವ ಗುರಿಯನ್ನ ಕೂಡ ಹೊಂದಲಾಗಿದೆಯಂತೆ. ದ್ವೇಷ ಭಾಷಣದ ನಿಯಂತ್ರಣದ ಅಧಿಕಾರ ಜಿಲ್ಲಾ ನ್ಯಾಯಾಧೀಶರಿಗೆ ಬಿಡಲಾಗುತ್ತೆ. ಮೆರವಣಿಗೆ, ಸಾರ್ವಜನಿಕ ಸಭೆಯನ್ನ ನಿಯಂತ್ರಿಸುವ ಅಧಿಕಾರ ಕೂಡ ಬಂದುಬಿಡುತ್ತಾ ಈ ಮೂಲಕ. ಧರ್ಮ, ಜನಾಂಗ, ಜಾತಿ, ಸಮುದಾಯಕ್ಕೆ ಹಾನಿ ಮಾಡುವ ಮಾತುಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ, ಹಾಗೆ ಲಿಂಗ, ಲೈಂಗಿಕ ದೃಷ್ಟಿಕೋನ, ಜನ್ಮಸ್ಥಳ, ಭಾಷೆ, ನಿವಾಸ, ಅಂಗವೈಕಲ್ಯ, ಬುಡಕಟ್ಟುಗಳಿಗೆ ಮಾತಿನಲ್ಲೇ ಹಾನಿ ಮಾಡುವುದನ್ನ ತಡೆಗಟ್ಟುವ ಉದ್ದೇಶ ಈ ಮಸೂದೆಗಿದೆ ಅಂತ ಹೇಳಲಾಗ್ತಾ ಇದೆ. ದ್ವೇಷಕ್ಕೆ ಪ್ರೇರಣೆ ನೀಡುವ, ಪ್ರಚಾರ ಮಾಡುವ ವಿಚಾರಗಳಿಗೆ ಕಡಿವಾಣ ಹಾಕುವ ಪ್ರಯತ್ನವನ್ನ ಈ ಮಸೂದೆಯ ತಿದ್ದುಪಡಿ ಮೂಲಕ ತರುವ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಇದೀಗ ಕೈ ಹಾಕ್ತಾ ಇದೆ.